ಚುನಾವಣೆ ಸಮಯದಲ್ಲಿ ಕೈ ಮುಗಿದು ಬರುವಂತಹ ಜನಪ್ರತಿನಿಧಿಗಳು ಮತ್ತು ಉಡಾಫೆ ಉತ್ತರವನ್ನು ಕೊಡುವಂತಹ ಅಧಿಕಾರಿಗಳ ನಡುವೆ ಗ್ರಾಮಸ್ಥರು ಸಿಲುಕಿ ಬೇಸತ್ತು ಹೋಗಿಬಿಟ್ಟಿದ್ದಾರೆ. ಪರದಾಡುವಂತಹ ಪರಿಸ್ಥಿತಿ ಕೂಡ ಎದುರಾಗಿದೆ. ಈ ವಿಚಾರ ಏನಿದೆ, ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಕೃಷ್ಣ ಕಿತ್ತೂರು ಗ್ರಾಮದಲ್ಲಿ ನಡೆದಿರುವಂಥದ್ದು. ಅಲ್ಲಿನ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಇಲ್ಲ, ಮತ್ತು ಜನಪ್ರತಿನಿಧಿಗಳು ಕೂಡ ಅಷ್ಟೇ. ಮೂಲಭೂತ ಸೌಕರ್ಯಗಳೇ ಇಲ್ಲದಂತಹ ಈ ಗ್ರಾಮದಲ್ಲಿ ಕಳೆದ 3-4 ದಿನಗಳಿಂದ ಕುಡಿಯುವ ನೀರಿಗಾಗಿ ಹಾಹಾಕಾರ ಎದುರಾಗಿದೆ. ಕುಡಿಯುವ ನೀರು ಇಲ್ಲದೆ ಕೂಡ ಅಲ್ಲಿನ ಜನರ ಪರದಾಡ್ತಾ ಇದ್ದಾರೆ. ಜಲಜೀವನ ಮಿಷನ್ ಯೋಜನೆಯಡಿ ನಡೆದಂತಹ ಕಳಪೆ ಕಾಮಗಾರಿಯಿಂದಾಗಿ ಪೈಪ್ಲೈನ್ ಏನಿದೆ ಅದು ಪದೇ ಪದೇ ಡ್ಯಾಮೇಜ್ ಆಗ್ತಾ ಇದೆ. 1 ಕಿಲೋಮೀಟರ್ ರಸ್ತೆ ಕೂಡ ಇದೆ. ಅಲ್ಲಿ 1 ಕಿಲೋಮೀಟರ್ ರಸ್ತೆವರೆಗೂ ನಾವು ನಡ್ಕೊಂಡು ಹೋಗಬೇಕು. ಬರೋಬ್ಬರಿ 9 ಬಾರಿ ಅದನ್ನು ಆಗಿತ್ತು. ಕಾಮಗಾರಿಯನ್ನು ನಡೆಸ್ತಾ ಇದ್ದಾರೆ. ಇದರಿಂದ ನಮಗೆ ನೀರಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ. ಮಹಿಳೆಯರು ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡು ಹೋಗಿ ನೀರನ್ನು ತರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಸರಿಯಾದಂತಹ ಬಸ್ ನಿಲ್ದಾಣವೂ ಕೂಡ ಇಲ್ಲ, ಸಾರ್ವಜನಿಕರ ಶೌಚಾಲಯವೂ ಕೂಡ ಇಲ್ಲಿಲ್ಲ. ರಸ್ತೆ ಬದಿಯ ಒಂದು ತಿಪ್ಪೆಗಳ ಮೇಲೇನೆ ಒಂದು ಕಸವನ್ನು ಬಿಸಾಕ್ತಾ ಇದ್ದಾರೆ. ಯಾವುದೇ ಸ್ವಚ್ಛತೆ ಕೂಡ ಇಲ್ಲ ಅಂತ ಹೇಳಿ ಮಹಿಳೆಯರಿಗೆ ಇದರಿಂದ ತೊಂದರೆ ಆಗ್ತಾ ಇದೆ. ಚರಂಡಿಗಳು ತುಂಬಿ ತುಳುಕುತ್ತವೆ, ಸೊಳ್ಳೆಗಳು ಜಾಸ್ತಿ ಆಗ್ತವೆ. ಇದರಿಂದ ಸಾಂಕ್ರಾಮಿಕ ರೋಗಗಳೇನಿದೆ ಅದರ ಭೀತಿ ಕೂಡ ಕಾಡ್ತಾ ಇದೆ. ಇದರ ಬಗ್ಗೆ ನಾವು ಹೇಳೋಕೆ ಹೋದರೂ ಕೂಡ PDO ಸೇರಿದಂತೆ ಸ್ಥಳೀಯ ಅಧಿಕಾರಿಗಳು ಯಾರೂ ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನೋಡೋಣ ಅಂತ ಹೇಳಿ ಸುಮ್ಮನೆ ಮುಂದಕ್ಕೆ ತಳ್ತಾ ಇದ್ದಾರೆ. ಬಣ್ಣದ ಏನಿದೆ ಈ ಒಂದು ವಿಚಾರವಾಗಿ ಕಾಗೆಯವರು ಏನಿದ್ದಾರೆ ಅವರು ಕೂಡ ಮಾತನಾಡಿದರೆ, ಮತ್ತು ಕೆಲವೊಂದು ಬಾರಿ ನಾವು ಕೇಳಿದ್ರು ಕೂಡ ಗ್ರಾಮಸ್ಥರ ವಿರುದ್ಧವೇ ಮಾತನಾಡ್ತಾರೆ ಅವರು ಅಂತ ಹೇಳಿ ಗ್ರಾಮಸ್ಥರು ಈ ಒಂದು ವಿಚಾರವಾಗಿ ಸರಿಯಾದ ರೀತಿಯಲ್ಲಿ ಇದನ್ನು ಸರಿಪಡಿಸಿ, ಇಲ್ಲಾಂದರೆ ನಾವು ಮುಂದಿನ ದಿನಗಳಲ್ಲಿ ಬೇರೆ ರೀತಿಯಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರವಾಗಿ ಕಾಗವಾಡದ ಶಾಸಕ ಆಗಿರುವಂತಹ ಕಾಗೆಯವರು, ರಾಜು ಕಾಗೆಯವರು ಎಲ್ಲಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜನರು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋಕೆ ಹೋದರೆ ಇವರು ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ. ಇನ್ನು ಚುನಾವಣೆಯ ಸಮಯದಲ್ಲಿ ಮಾತ್ರ ಓಟ್ ಕೇಳಕ್ಕೆ ಬರ್ತಾರೆ. ಹೀಗಿದ್ರೆ ನಾವು ಯಾರಿಗೆ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ನೋಡ್ರಿ ಸರ್, ಸ್ಮಶಾನ ಹಿಡ್ಕೊಂಡಲ್ಲಿ ಸಿರುಗೂರು ರಸ್ತೆ ಕರೆ ಬೆಡ್ ಇತ್ತು. ಬೆಡ್ ಎಲ್ಲ ಚೊಕ್ಕ ರೈತರ ಹಡ್ಡಿ ನೀರು ಬಿಟ್ಕೊಂಡರು. ಪಂಚಾಯತ್ ಅವ್ರು ಮಾಡ್ಬೇಕಾಗಿತ್ತು, ಮಾಡಿಲ್ರಿ. ಅದರಿಂದ ಭಾಳ ಪ್ರಾಬ್ಲಮ್ ಆಲಾಯ್ತು. ಹೆಣ್ಮಕ್ಳಿಗೆ ಗಾಡಿ ಮೇಲೆ ಹೋಗಾಗ ಬರಾಗ ಬೀಳಾಕತ್ತಾರೆ ರೀ. ಅದಕ್ಕೆ ಒಂದು ಸ್ವಲ್ಪ ಮಾಡ್ರಿ ಚಲೋ ಆಕತ್ರಿ. ಭಾಳ 5 ವರ್ಷ ಆಯ್ತು ಅದು ರೋಡ್ ಕೆಟ್ಟೈತ್ರಿ ಭಾಳ. ಅವನ್ನ ಮಾಡ್ಬೇಕ್ರಿ ಸರ್, ಮಾಡ್ಬೇಕು. ಅದ ಈಗ ಅದು ಅಲ್ಲಿ ಒಡೆದ ನೀರು ಬಿಟ್ಕೊಂಡಾರ್ರಿ. ಅವು ಗಟಾರ ನೀರು ರೀ ಬೆಳಿಗ್ಗೆ ಬಿಟ್ಕೊಂಡಾರ್ರಿ. ಆದ್ರೆ ಅದನ್ನ ಬೆಡ್ ಹಾಕುವಾರ್ರಿ. ಬೆಡ್ ಹಾಕಿದ್ರೆ ಅನುಕೂಲ ಆಕೈತೆ ರೀ. ಒಂದು 10-15 ಕಟ ಹಡ್ಯಾರ್ರಿ. ಒಂದು ಅರ್ಧ ಕಿಲೋಮೀಟ್ರ್ ಐತ್ರಿ. ಹೌದು ರೈತರು ಹೊಡ್ಕೊಂಡಾರ್ರಿ. ಪಂಚಾಯತಿ ಅವ್ರ ಅದನ್ನು ಮಾಡಿಸ್ಬೇಕಾಗಿತ್ತು, ಮಾಡಿಲ್ರಿ. ಇಷ್ಟ ಪಂಚಾಯತಿ ಅವ್ರ ಪರ್ಮಿಷನ್ ತಗೊಂಡ್ರಿ ಕಟ್ಟಿದ ಪ್ರಕಾರ ನಾವು ತೆಗ್ದ ಹಾಸ್ತೀವಿ ಅನ್ನತ್ತಾರ್ರಿ ಅವ್ರ. ಅಂತಾರೆ ಇಲ್ಲಿ ಗೋಡಾನ್ ಕಟ್ಟಕ್ಕೆ ಜಾಗ ಅದ ರೀ ಸಂಬಂಧ ರೀ. ಯಾವ್ದಾಗದ್ರಿ ಇದು ಕಸದ ನೀಲಾವರಿ ರೀ. ಕಸ ಒಣ ಕಸ ಬೇರೆ ರೀ, ಹಸಿ ಕಸ ಬೇರೆ ರೀ ಅಂತ. ಅದ್ರ ಸಂಬಂಧ ನಮಗೆ ಇಲ್ಲಿ ಕೇಳಕ್ಕೆ ಹೋಗೋಣ, ಅದನ್ನ ಕಟ್ಟಿದ ಬಳಕ ನಿಮ್ಮನ್ನು ಕರ್ಕೋತೇವೆ ಅಂದಾರ್ರಿ. ಈಗ ಮಾನ್ಯ ಬಂದ್ರಿ, ಅದಕ್ಕೆ ಜಿಲ್ಲಾಧಿಕಾರಿ ಅದ ಬಂದಿರ್ರಿ. ಅಲ್ಲಿ ಹೋಗಿ ಮಾತಾಡೋಣ, ಈಗ ಕರಿತೇವತ್ತು ಅಂದಾರ್ರಿ. ನೋಡ್ಬೇಕ್ರಿ ಕರೆದ ಯಾವಾಗ ಕರಿತಾರ. ನೀವು ಅದನ್ನ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಿರಿ? ನಾವು ಮುಗಿಸ್ಕೊಂಬಂದು 3 ವರ್ಷ ಆತ್ರಿ. ಇನ್ನುವರೆಗೂ ಕೆಲಸ ಕೊಟ್ಟಿಲ್ಲ? ಇನ್ನವರೆಗೂ ಕೆಲಸ ಕೊಟ್ಟಿಲ್ಲ. ನೀವು ಅರ್ಜಿ ಕೊಟ್ಟಿರಿ ಪಂಚಾಯತ್ಗೆ? ಕೊಟ್ಟಿದ್ದವ್ರು ಬರಗಡ್ ಸಲ ಹೋಗಿ ಬಂದಿದ್ದೇವ್ರಿ. ಏನಂತಾರ್ರಿ ಅವ್ರಿಗೆ ಅದನ್ನ ನಾವು ಗೋಡಾವಣ ಕಟ್ಟಿಲ್ಲ, ಹೆಂಗೆ ನಾವು ಹೆಂಗೆ ಇದನ್ನ ಮಾಡೋದು ಅನ್ನತ್ತಾರ್ರಿ ಅವ್ರು. ಮತ್ತೆ ಯಾರು ಇದನ್ನ ಮಾಡ್ತಾರೆ, ಕ್ಲೀನ್ ಮಾಡ್ತಾರೆ? ಏನ್ರಿ ಒಬ್ರಿಗೆ ಹೆಣ್ಮಗಳು ಹೋಗ್ಬೇಕು ಗಾಡಿ ಹೊಡೆಯಕ್ಕೆ ಹೋಗ್ಬೇಕಿದ, ಆಕಿನ ಕರ್ಕೊಂಡಾರ್ರಿ. ನಾವು 3 ಮಂದಿಯನ್ನು ಇನ್ನೂ ಕರೆದಿಲ್ರಿ. ನಿಮ್ಮ ಹೆಸರು ರೀ? ನನ್ನ ಹೆಸರು ಕಾವೇರಿ. ಅಡ್ರೆಸ್? ಕಾವೇರಿ ಯಮನಪ್ಪ ಕಾಂಗ್ರೆಸ್ ಸಂಘದಿಂದ ರೀ. ಮಹಿಳಾ ಸ್ತ್ರೀ ಶಕ್ತಿ ಒಕ್ಕೂಟ. ನೋಡಿ ಸರ್, ಈಗ ಅವ್ರು ಗಜ್ಜಿ ನೋಡಿ ಸರ್. ಕಬ್ಬಿನ ನೋಡೋದು ಬಂದ್ರೆ ಯಾಕೆ ಜಾಗನೇ ಇಲ್ಲ? ಜಾಗನೇ ಇಲ್ಲ. ಏನು ನಿಮ್ಮ ಹೆಸರು? ಶಿವಾನಂದ ರೀ. ಇದು ಊರ್ರಿ? ಹಾದಿ ಸುಮಾರು ಆಗೈತಿ ರೀ. ಇಲ್ಲಿ ಎಲ್ಲ ನೋಡ್ರಿ ಎಲ್ಲ ಬೆಚ್ಚಿಕೊಳ ಅದ ಒಟ್ಟು ರೋಡ್ ಬೇಕಾ ಗಾಡಿ ಹೋಗೋ ಹೆಂಗಸ್ರ ಹೆಣ್ಮಕ್ಳು ಹೋಗ್ಲಕ್ಕ ಹಾದಿ ನಾಟಿಗಿಲ್ಲ ರೀ, ಸಸ್ತಾಗಿಲ್ಲ ರೀ. ಮಹಿಳೆಯರು ಶೌಚಾಲಯಕ್ಕೆ ಹೋಗೋಕ್ಕೂ ತೊಂದರೆ ಇರ್ತಿತ್ತಲ್ಲ ರೀ? ಶೌಚಾಲಯ ಇಲ್ಲ ರೀ, ಸಂಡಾಸ ಇಲ್ಲ.
ಮೀಟಿಂಗ್ದಾಗ ಫೈನಲ್ ಆಗೈತ್ರಿ ಇದು ಮಾಡೋದು ಇದ ಮಾಡ್ತೇವೆ ಅಂದಾರ್ರಿ ನಾವು ಇವ್ರಿಗೆ ಸ್ವಲ್ಪ ಭೇಟಿಯಾಗಿ ಹೇಳ್ತೇವ್ರಿ ಒಂದು 2-4 ದಿನದಾಗ ಮಾಡಕ್ಕೆ ಹಚ್ತೇವೆ. ನೀವು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರದಾರಿ. ಅಧ್ಯಕ್ಷರೇ ಇದ್ದವ್ರಲ್ಲ ನಮ್ಮದು ಮುಗೀತ್ರಿ ಅವಧಿ ರೀ. ನಾವು ಮೊನ್ನೆ ಒಂದು 15-20 ದಿವಸದಿಂದ ಮೀಟಿಂಗ್ ಆಗೈತ್ರಿ. ಆ ಮೀಟಿಂಗ್ದಾಗ ಮಾಡ್ತೇವೆ ಅಂತ ಹೇಳಿದೇವ್ರಿ. ಮಳೆ ಆತಂದ್ರ ನಮ್ಮಲ್ಲಿ ಎಲ್ಲಾ ನೀರ್ ಬರ್ತಾವ್ರಿ ಒಳಗ್ರಿ. ಮತ್ತ ಅವ್ರು ಬಂದ್ ಸ್ವಚ್ಛ ಮಾಡಂಗಿಲ್ರಿ, ತೆಗಿಯಂಗಿಲ್ರಿ, ಚಾವ್ಯಾಕ ನೀರ್ ಬಿಡಂಗಿಲ್ರಿ ಸರಿಯಾಗಿ, ಸಂಡಾಸಗಳು ಇಲ್ರಿ ಹೆಣ್ಮಕ್ಳು ಕುಂಡ್ರಾಕ. ಮತ್ತೆ ಎಲ್ಲಾ ರೋಡ್ ಮ್ಯಾಗ ಕೂತ್ ಬರ್ತೇವ್ರಿ ಸಂಡಾಸಕ್ರಿ. ಮತ್ ಗಟ್ರ ಮತ್ತ ಸಂಡಾಸಗಳು ಕಟ್ಟುವ ರ್ಯಾನ್ ಇಲ್ರಿ. ಮತ್ತೆ ಎಲ್ಲಾ ಒಂದ್ ಜರ ಶೌಚಾಲಯ ಮಾಡ್ಬೇಕ್ರಲ್ಲ ಹೆಣ್ಮಕ್ಳಿಗೆ ಚಲೋ ಊರಾಗ್ರಿ. ಮತ್ತೇನಂತಾರ ನಿಮ್ಮ ವಾರ್ಡ್ ಮೆಂಬರ್? ಏನ್ ಅವ್ರೇನಂತಾರಿ ಹ್ಞೂ ಹೋತಾರಿ ಬರ್ಕೊಂಡ್ ಹೋತಾರಿ ಆಯ್ತ್ರಿ ಮ್ಯಾಗ ತಿಳ್ಸಂಗಿಲ್ರಿ ಇಟ್ಟರ್ಲೆ. ಮತ್ತೇನತ್ರಿ ಆರ್ಸಿ ಬರಾಗಟ್ ಬರ್ತಾರ್ರಿ ಕೈ ಮುಕ್ಕೋತ. ಮತ್ತ ಆರ್ಸಿ ಬಂದ್ರ ಹೋಗ್ಬಿಡ್ತಾರ್ರಿ ಅವ್ರ ಮನೆಗಳಿಗೆ. ಎಲ್ಲಿ ಭೇಟಿ ಆತಾರಿ ಅವ್ರ್ಯಾಕ ಭೇಟಿ ಆತಾರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.